ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಮ್ ಕುಕಿಂಗ್. ಇವತ್ತು ನಾವು ಹಳ್ಳಿ ಸ್ಟೈಲಲ್ಲಿ ನುಗ್ಗೆ ಸೊಪ್ಪಿನ ಪಲ್ಯ ಹಾಗೂ ಉಪ್ಸಾರು ಹೇಗೆ ಮಾಡೋದು ಅಂತ ನೋಡ್ತಾ ಇದ್ದೀನಿ. ಮೊದಲಿಗೆ ಒಂದು ಕುಕ್ಕರ್ಗೆ ತೊಳೆದು ನೆನೆಸಿಟ್ಕೊಂಡಿರೋಂಥ 1 ಕಪ್ ಆಗೋಷ್ಟು ಬೇಳೆ, ಒಂದು 100 ಗ್ರಾಮಷ್ಟು ಬೇಳೆ ತೊಗೊಂಡಿದ್ದೀನಿ. ಅದನ್ನು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ನೆನೆಸಿಟ್ಕೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಲ್ಲ, ಹಾಗೆ ಬೇಳೆ ಕೂಡ ಬೇಗ ಬೇಯುತ್ತೆ. ಹಾಗೆ ಒಂದು 100 ಗ್ರಾಮಷ್ಟು ಹೆಸರು ಕಾಳನ್ನು ನೆನೆಸ್ಕೊಂಡಿದ್ದೀನಿ. ಅದು ಕೂಡ ಒಂದು ಅರ್ಧದಿಂದ 1 ಅವರ್ ನೆನೆಸಿಟ್ಟಷ್ಟು ಗ್ಯಾಸ್ಟ್ರಿಕ್ ಆಗಲ್ಲ. ಕಾಳುಗಳನ್ನ ತಿಂದಾಗ ನೀವು ಈ ಥರ ನೆನೆಸ್ಕೊಂಡು ಯೂಸ್ ಮಾಡೋದ್ರಿಂದ ಬೇಗ ಕೂಡ ಆಗುತ್ತೆ. ನಾನು ಓಪನ್ ಪ್ಯಾನಲ್ಲೇ ಮಾಡ್ತಾಯಿದ್ದೀನಿ, ಕುಕ್ಕರ್ ಏನು ಕ್ಲೋಸ್ ಮಾಡ್ತಾಯಿಲ್ಲ. ನೀವು ಕುಕ್ಕರ್ ಹಾಕಿ 1 ವಿಷಲ್ 2 ವಿಷಲ್ ಬೇಕಾದ್ರೆ ತೊಗೋಬೋದು. ಕುಕ್ಕರಲ್ಲಿ ಹಾಗೆ ಹಾಕ್ಬಿಟ್ರೆ ಏನಾದರೆ ಜಾಸ್ತಿ ಬೆಂದೋಗುತ್ತೆ. ಅದಕ್ಕೋಸ್ಕರ ನಾನು ಓಪನ್ ಪ್ಯಾನಲ್ಲೇ ಮಾಡ್ಕೊತಾ ಇದ್ದೀನಿ. ನಿಮ್ಗೇನಾದ್ರು ಟೈಮ್ ಇಲ್ಲ ಅಂದರೆ ನೀವು ಕುಕ್ಕರಲ್ಲಿ ಕೂಡ 1 ವಿಷಲ್ ಕೂಗಿಸ್ಕೋಬಹುದು. ಈಗ ನೋಡಿ ಒಂದು 50% ಅಷ್ಟು ಬೆಂದಿದೆ. ಇವಾಗ ನಾವು ಸೊಪ್ಪನ್ನ ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡಿರೋಂಥದ್ದನ್ನ ಹಾಕ್ಕೋಬೇಕು. ಯಾವುದೇ ಕಾರಣಕ್ಕೂ ನುಗ್ಗೆ ಸೊಪ್ಪನ್ನ ಚಾಕುವಲ್ಲಿ ಕಟ್ ಮಾಡೋದಾಗಲಿ ಅಥವಾ ಯಾವುದೇ ಕಬ್ಬಿಣ ಅಂಶನ ತಗಲಿ ಮಾಡ್ಕೋಬಾರ್ದು. ನೆಲದಲ್ಲಿ ಕೂಡ ಇಟ್ಕೋಬಾರ್ದು. ಒಂದು ಪೇಪರ್ಸ್ ಅಥವಾ ಒಂದು ಬಟ್ಟೆ ಏನಾದರೂ ಹಾಕ್ಕೊಂಡು ನುಗ್ಗೆ ಸೊಪ್ಪನ್ನ ಆದಷ್ಟು ಶುದ್ಧ ಮಾಡ್ಕೊಳ್ಳಿ. ಈ ಥರ ನುಗ್ಗೆ ಸೊಪ್ಪನ್ನು ಕೂಡ ಬಿಡಿಸ್ಕೊಂಡು ಅದನ್ನು ನಿಮ್ಗೆ ತುಂಬ ಉದ್ದ ಇದೆ ಕಡ್ಡಿ ಇಲ್ಲ ಅಂದರೆ ಸ್ವಲ್ಪ ಕೈಯಲ್ಲಿ ಮುರ್ಕೊಂಡು ಹಾಕ್ಕೊಳ್ಳಿ, ಆವಾಗ ಕೂಡ ಆಗುತ್ತೆ. ಈಗ ಅದಕ್ಕೆ 1 ಕಪ್ ಆಗೋಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ಮೂಳೆಗಳು ಬಂದುಬಿಟ್ಟು ತುಂಬ ಸ್ಟ್ರಾಂಗ್ ಆಗುತ್ತೆ. ಹಾಗೆ ಕ್ಯಾಲ್ಶಿಯಂ ಯಥೇಚ್ಛವಾಗಿರೋದ್ರಿಂದ ಆದಷ್ಟು ನುಗ್ಗೆ ಸೊಪ್ಪನ್ನ ಮಕ್ಕಳಿಗಿರ್ಬೋದು, ಹಾಗೆ ವಯಸ್ಸಾದವ್ರಿಗಿರ್ಬೋದು, ಡೈಲಿ ಯಾರು ಬೇಕಾದ್ರೂ ಒಂದು ವಾರಕ್ಕೆ 1 ಸತಿನಾದರೂ ನೀವು ತೊಗೋಬೋದು. ಯಾವುದೇ ಥರ ತೊಂದರೆ ಆಗಲ್ಲ. ಹಾಗೆ ನುಗ್ಗೆ ಸೊಪ್ಪು ಹೀಟ್ ಕೂಡ ಹೌದು. ಅದೇ ಕಾರಣಕ್ಕೆ ನಾವು ಹೆಸರು ಕಾಳನ್ನು ಮಿಕ್ಸ್ ಮಾಡಿ ಹಾಕೋದ್ರಿಂದ ಅದು ತಂಪಿರುತ್ತೆ. ಹೀಟ್ ಜೊತೆ ತಂಪು ಸೇರಿದ್ರೆ ಅಷ್ಟೊಂದು ಪ್ರಾಬ್ಲಮ್ ಕೂಡ ಆಗಲ್ಲ. ಇವಾಗ ನೋಡಿ ಸೊಪ್ಪು ಬೆಂದಿದೆ ಆಲ್ಮೋಸ್ಟು. ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಆ ನೀರಿನ ಪ್ರಮಾಣ ಎಲ್ಲ ಕಡಿಮೆ ಆಗಬೇಕು. ಸೊಪ್ಪೆಲ್ಲ ನೋಡಿ ಅದು ಬೆಂದಿರೋದು ಗೊತ್ತಾಗುತ್ತೆ. ನೀವು ಮುಟ್ಟಿ ನೋಡಿದಾಗ ಸೊಪ್ಪಿನ ಪ್ರಮಾಣ ಗೊತ್ತಾಗುತ್ತೆ, ಅದು ಬೆಂದಿದೆಯೋ ಇಲ್ವೋ ಅಂತ. ಸ್ವಲ್ಪ ತಿಂದು ಕೂಡ ನೋಡ್ಬೋದು. ನೋಡಿ ಈ ಥರ ಮುಟ್ಟಿ ನೋಡಿದಾಗ ಸೊಪ್ಪು ಕಾಳು ಎಲ್ಲ ಈಸಿಯಾಗಿ ಕಟ್ ಆಗಬೇಕು. ಆವಾಗ ಸೊಪ್ಪು ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ಇದನ್ನು ನನಗಿವಾಗ ಕರೆಕ್ಟಾಗಿ ಬೆಂದಿದೆ. ಇದನ್ನು ನಾನು ಶೋಧಿಸ್ಕೊತಾ ಇದ್ದೀನಿ. ನೀರು ಸಪ್ರೇಟು ಹಾಗೆ ಸೊಪ್ಪನ್ನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ನಿಮ್ಗೇನಾದರೂ ಇಷ್ಟ ಇಲ್ಲ ಹಾಗೆ ಇದು ಮಾಡಬೇಕು ಅಂದರೆ ನೀವು ಇವಾಗ ಹಾಗೆ ಕೂಡ ತಿನ್ಬೋದು. ಹಾಗೆ ನಾವು ಇದನ್ನು ಇವಾಗ ಒಗ್ಗರಣೆ ಮಾಡ್ಕೊತೀನಿ. ಉಪ್ಪು ಸಾಂಬಾರು ಏನಿದೆ ಅದನ್ನು ಹಾಗೆ ತೊಗೊತೀವಿ. ಇದು ಉಪ್ಸಾರು ಖಾರ ರೆಸಿಪಿ ಬಂದ್ಬಿಟ್ಟು ನಾನು ಆಲ್ರೆಡಿ ಹಳೆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಿಮ್ಗೇನಾದ್ರು ರೆಸಿಪಿ ಬೇಕು ಅಂದರೆ ನೀವು ಹಳೆ ವಿಡಿಯೋ ಚೆಕ್ ಮಾಡ್ಬೋದು. ಇಲ್ಲಾಂದರೆ ನೀವು ಕಮೆಂಟ್ ಮಾಡಿದ್ರೆ ನಾನು ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಈಗ ಒಂದು ಬಾಣಲಿಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಹಾಗೆ ಸ್ವಲ್ಪ ಸಾಸಿವೆನ ಹಾಕ್ಕೋಬೇಕು. ಹಾಗೆ ಸ್ವಲ್ಪ ಕರಿಬೇವು, ಒಣಮೆಣ್ಸಿನ್ಕಾಯಿ, ಈರುಳ್ಳಿನೂ ಬೆಳ್ಳುಳ್ಳಿ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಸಾರಿ, ಅದು ವೀಡಿಯೋ ಎಲ್ಲಿ ಕಟ್ಟಾಗಿದೆ ಅಂತ ಗೊತ್ತಾಗಿಲ್ಲ. ಅದು ಹಾಗೆ ಕಟ್ಟಾಗಿ ಹೋಗಿದೆ, ಅದಕ್ಕೋಸ್ಕರ ನಾನು ಹಾಗೆ ಹೇಳ್ತಾ ಇದ್ದೀನಿ. ಇವಾಗ ಎಲ್ಲ ಏನು ಒಗ್ಗರಣೆ ಮಾಡ್ಕೊತೀವಿ ನಾರ್ಮಲಾಗಿ ಎಲ್ಲ ಪಲ್ಯಗೂ ಅದೇ ಥರ ಮಾಡಿಕೊಂಡು ಈಗ ನಾವು ಆವಾಗಲೇ ಏನು ಸೊಪ್ಪನ್ನ ಸಪ್ರೇಟ್ ಮಾಡಿಟ್ಕೊಂಡಿದ್ವಿ, ನೀರನ್ನು ಸೊಪ್ಪನ್ನ ಇದಕ್ಕೆ ಹಾಕ್ಕೋಬೇಕು. ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಿಮ್ಗೆ ಇಷ್ಟ ಇದ್ದರೆ ತೆಂಗಿನ ತುರಿ ಕೂಡ ಹಾಕ್ಕೋಬಹುದು. ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ತೆಂಗಿನ ತುರಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಿಮ್ಗೇನಾದ್ರು ಇಷ್ಟ ಇಲ್ಲ, ನಿಮಗೆ ಅದು ಬಳಸೋಕ್ಕೆ ಇಷ್ಟ ಆಗಲ್ಲ ಅಂದರೆ ನೀವು ಸ್ಕಿಪ್ ಕೂಡ ಮಾಡಬಹುದು. ಈ ಜಾಗದಲ್ಲಿ ನೀವು ಮೊಟ್ಟೆ ಕೂಡ ಅದನ್ನು ಫ್ರೈ ಮಾಡಿಕೊಂಡು ಯೂಸ್ ಮಾಡ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆರೋಗ್ಯಕ್ಕೂ ಬಾಯಿಗೂ ರುಚಿ ಕೊಡೋಂಥ ಉಪ್ಸಾರು ರೆಡಿ ಆಗುತ್ತೆ. ತುಂಬ ಟೇಸ್ಟ್ಫುಲ್ಲಾಗಿರುತ್ತೆ. ಯಾವಾಗ ನೀವು ಮಾಡಿಲ್ಲ ಅಂದರೆ ಖಂಡಿತ ಒಂದ್ಸತಿ ಟ್ರೈ ಮಾಡಿ. ಇದನ್ನು ನಾನು ಮುದ್ದೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನಿಮ್ಗೇನಾದ್ರು ಮುದ್ದೆ ರೆಸಿಪಿ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಖಂಡಿತ ತಿಳಿಸ್ಕೊಡ್ತೀನಿ. ನಾನು ಉಪ್ಸಾರನ್ನ ಹಾಗೆ ಹಾಕ್ಕೊಂಡಿದ್ದೀನಿ. ನಿಮ್ಗೇನಾದರೂ ಬೇಕಿದ್ದರೆ ಒಗ್ಗರಣೆ ಕೂಡ ಮಾಡ್ಕೋಬೋದು. ನಾನು ಸೊಪ್ಪು ಏನು ಒಗ್ಗರಣೆ ಮಾಡ್ತಾಯಿದ್ದೆ ಅದೇ 1 ಸ್ಪೂನ್ ತೊಗೊಂಡು ಅದಕ್ಕೆ ಹಾಕ್ಕೊಂಡಿದ್ದೀನಿ. ಒಂದೇ ಸತಿ ಒಗ್ಗರಣೆ ಮಾಡಿಕೊಂಡ್ರೂ ಆಗುತ್ತೆ. ಇಲ್ಲ ಒಗ್ಗರಣೆ ಮಾಡೋದು ಬೇಡ ಅಂದರೆ ನೀವು ಹಾಗೆ ಕೂಡ ಸರ್ವ್ ಮಾಡ್ಬೋದು, ಅದು ಕೂಡ ಚೆನ್ನಾಗೇ ಇರುತ್ತೆ. ನಾನು ಆಗಲೇ ಹೇಳ್ದಂಗೆ ಗೊಡ್ಗಾರ ರೆಸಿಪಿ ಆಲ್ರೆಡಿ ತೋರಿಸಿದ್ದೀನಿ, ನೀವು ಡಿಸ್ಕ್ರಿಪ್ಷನ್ ಕೂಡ ಚೆಕ್ ಮಾಡಬಹುದು. ನಿಮಗೆ ರೆಸಿಪಿಗಳು ಇಷ್ಟ ಆಗ್ತಾರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.